ಬೇಸಿಗೆಯಲ್ಲಿ ಸೊಳ್ಳೆಗಳ ಕಾಟ ತಪ್ಪಿಸಲು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ನಾಟಿ ಹಸುವಿನ ಸಗಣಿ, ಲವಂಗ, ಬೇವಿನ ಸೊಪ್ಪು, ಹೂಗಳಿಂದ ಧೂಪದ ಕಪ್ ಹೇಗೆ ತಯಾರಿಸಬಹುದು ಎಂಬುದರ ಬಗ್ಗೆ ಸಾವಯವ ಕೃಷಿಕ ಪತ್ರಕರ್ತ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ರವರು ಸ್ವತಃ ಧೂಪದ ಕಪ್ ತಯಾರಿಸಿ ತೋರಿಸಿದ್ದಾರೆ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಧೂಪಗಳು ಹೇಗೆ ಮಾಡಬೇಕು, ಅದರಿಂದ ಆ ಧೂಪದಿಂದ ಸೊಳ್ಳೆಗಳು ಹೋಗ್ತವೆ ಮತ್ತು ಮನೆಯೂ ಸಹ ಸುವಾಸನೆಯಿಂದ ಕೂಡಿರುತ್ತೆ. ಅದನ್ನು ಕೂಡಿರಲಿಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಬೇಕಾಗಿರೋ ವಸ್ತುಗಳಿಷ್ಟೇ. ನಾಟಿ ಹಸುವಿನ ಸಗಣಿ. ಈಗ ನೀವು ಮನೆಯಲ್ಲಿ ದೇವ್ರ ಮನೆ ಪೂಜೆ ಮಾಡಿರ್ತೀರಿ, ಆ ಪೂಜೆ ಮಾಡಿರ್ತಕ್ಕಂಥ ಹೂವು, ವೇಸ್ಟೇಜ್ ಹೂವುಗಳನ್ನ ತಗೊಳ್ಳಿ ಮತ್ತು ಹಾಗೆ ಬೇವಿನ ಸೊಪ್ಪುಗಳನ್ನ ಸಹ ತಗೊಳ್ಳಿ. ಈಗ ಬೇವಿನ ಸೊಪ್ಪು ಯಾಕೆ ತಗೋತೀವಿ ಅಂತ ಹೇಳೋದಾದರೆ, ಈ ವೇಸ್ಟೇಜ್ ಹೂವುಗಳು ಮನೆ ಸುವಾಸನೆಯಿಂದ ಕೂಡಿರಲಿಕ್ಕೆ ಮತ್ತು ಈ ಬೇವಿನ ಎಲೆಗಳು ಸೊಳ್ಳೆಗಳು ಇದರಿಂದ ಹೋಗ್ತವೆ. ಹಾಗಾಗಿ ನಾವು ಇದರಲ್ಲಿ ಏನೂ ಬೇಡದಿಲ್ಲ, ವೇಸ್ಟೇಜ್ ಹೂವುಗಳು ಮತ್ತು ಬೇವಿನ ಎಲೆ, ಒಂದತ್ತು ಲವಂಗಗಳಷ್ಟೇ, ಅದನ್ನು ಒಳಗೆ ಹಾಕಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕಷ್ಟೆ. ಇದೇನಿಲ್ಲ, ಪೌಡ್ರ್ ಮಾಡ್ಕೊಳ್ಳೋಣ. ನೀವೇ ನೋಡ್ತಾ ಇದ್ದೀರಿ. ಈಗ ಇದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ನೀವು ನೋಡ್ತಾ ಇದ್ದೀರಿ, ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ವಾಸನೆ ಗಮ್ ಅಂತ ಬರುತ್ತೆ ಮತ್ತು ಲವಂಗದ ವಾಸನೆ ಇರೋದ್ರಿಂದ ಈ ಸೊಳ್ಳೆಗಳು, ಈ ಲವಂಗ ಮತ್ತು ಬೇವಿನ ಎಲೆ ಇರೋದ್ರಿಂದ ಈ ಸೊಳ್ಳೆಗಳು ಮತ್ತು ಇದನ್ನು ಹಚ್ಚಿದಾಗ ನಿಮಗೆ ಸೊಳ್ಳೆಗಳು ಓಡೋಗುತ್ತೆ ಮತ್ತು ನಿಮ್ಮ ಮನೆ ಸುವಾಸನೆಯಿಂದ ಕೂಡಿರುತ್ತೆ. ಹಾಗಾಗಿ ಬಂಧುಗಳೇ, ಇದನ್ನು ನೀವು ಈ ಧೂಪಗಳನ್ನ, ಈ ನಾಟಿ ಹಸುವಿನ ಸಗಣಿ ಇನ್ನೇನು ಮಾಡ್ತಿಲ್ಲ, ನೀವು ಖರ್ಚೇ ಮಾಡ್ತಾಯಿಲ್ಲ ಇದಕ್ಕೆ. ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಇದು ಮಾಡಬೇಕಾಗಿರೋದು ಇಷ್ಟೇ. ಸುಮ್ಮನೆ ನಿಮಗೆ ಎಷ್ಟು ಬೇಕೋ ಅದನ್ನು ನೀವು ಇದನ್ನು ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ಬೌಲ್ ಶೇಪಲ್ಲಾದರೂ ಮಾಡ್ಕೋಬೋದು. ಈ ಥರ ಸುಮ್ಮನೆ ಈಗ ನೀವು ಬೌಲ್ ಶೇಪ್ ಮಾಡ್ಕೊಳ್ಳೋದಾದರೆ ಇದೇನಿಲ್ಲ, ಸುಮ್ಮನೆ ಈ ಥರ ಹಾಕ್ಕೊಳ್ಳಿ ಒಂದು ಬೆರಳಲ್ಲಿ, ಈ ಥರ ಸುಮ್ಮನೆ. ಇದಕ್ಕೊಂದು ಶೇಪ್ ಇರಲ್ಲ, ಇದಕ್ಕೊಂದು ಮೋಲ್ಡು ಇರ್ತದೆ. ಬಟ್ ಈಗ ನೀವು ಮೋಲ್ಡ್ ಇಲ್ಲದೆ ಇರೋದ್ರಿಂದ ಇಲ್ಲಿ ನೋಡಿ, ಇದು ಒಂದು ಶೇಪ್ ಬಂದಿದೆ. ಇದೊಂದು ಸಣ್ಣ, ಇನ್ನೂ ಸಣ್ಣದಾಗಿ ಮಾಡ್ಕೋಬೋದು. ಬಟ್ ಈ ಥರದೊಂದು ಶೇಪ್ ಮಾಡಿ ಈ ಒಳಗಡೆ ಹಚ್ಚಿದಾಗ ನೀವು ಈ ಮನೆಯಲ್ಲಿರೋಂಥ ಸೊಳ್ಳೆಗಳು ಸಹ ಆಚೆ ಹೋಗ್ತವೆ ಮತ್ತು ಮನೆಯೂ ಸಹ ಸುವಾಸನೆಯಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನು ನೀವು ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬ ಖರ್ಚಿಲ್ಲ. ಈಗ ನೋಡಿ, ಇದಕ್ಕೆ ನಿಮಗೆ ಸೊಳ್ಳೆ ಬತ್ತಿ, ಆಮೇಲೆ ಆರೋಗ್ಯಕ್ಕೆ ಹಾನಿಕರನೂ ಅಲ್ಲ, ತುಂಬ ಆರೋಗ್ಯವಾಗಿರ್ತೀವಿ ಮತ್ತು ಮನೆಯೂ ಸುವಾಸನೆಯಿಂದ ಕೂಡಿರುತ್ತೆ. ನೋಡಿ ಎಷ್ಟು ಸರಳವಾಗಿ ಮಾಡಿದ್ದೀವಿ, ತುಂಬ ಸರಳ ಅಷ್ಟೇ. ಇದಕ್ಕೊಂದು ಕರ್ಪೂರ ಹಾಕ್ಬಿಟ್ಟು ಹಚ್ಬಿಟ್ಟು ನೀವು ಈ ಥರ ಇಟ್ಬಿಟ್ರೆ ರೆಡಿ ಆಗ್ತಾಯಿದೆ. ನೋಡಿ, ಇಷ್ಟನ್ನು ಮಾಡಬೇಕು. ಇದು ಭಾರಿ ಸರಳ ಆಗಿರೋದ್ರಿಂದ ನೀವೆಲ್ಲರೂ ಇದನ್ನು ಮಾಡ್ತೀರಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬು ಎಲ್ಲ ಜನಗಳು ನೋಡಬೇಕು ಅನ್ನೋದಾದರೆ ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.